ಇನ್ನು ಶಿವಯುಗ ಆರಂಭಕ್ಕೆ ಕ್ಷಣಗಣನೆ ಶುರುವಾಗ್ತಾ ಇದೆ. ಬುಧವಾರ ಸಂಜೆ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕರಿಸುತ್ತಿದ್ದಾರೆ. ಇದರ ಮಧ್ಯೆ ಕೈಪಡೆಯಲ್ಲಿ ಕ್ಯಾಬಿನೆಟ್ ರಚನೆಯ ಸಸ್ಪೆನ್ಸ್ ಸರ್ಕಸ್ ಹೀಗೆಯೇ ಮುಂದುವರಿತಾನೆ ಇದೆ. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ರೆಡಿಯಾಗಿದ್ರೂ ಕೂಡ ಸಂಪುಟ ಇನ್ನ ರೆಡಿಯಾಗಿಲ್ಲ. ಡಿಕೆ ಶಿವಕುಮಾರ್ ಅವರ ಜೊತೆಗೆ 9 ರಿಂದ 10 ಜನ ಶಾಸಕರು ಮಂತ್ರಿಗಳಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಬಹುದು ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಬಟ್ ಅದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತಾನೂ ಅಂದಿದ್ದಾರೆ. ಆದರೆ ಆ ಸಸ್ಪೆನ್ಸ್ ಈಗಲೂ ಕೂಡ ಮುಂದುವರಿತಾನೆ ಇದೆ. ಮೋಸ್ಟ್ ಪ್ರಾಬಬ್ಲಿ ಇವತ್ತು ಬೆಳಗ್ಗೆ ಅಥವಾ ಮಧ್ಯಾಹ್ನದಷ್ಟೊತ್ತಿಗೆ ಒಂದು ಹಂತದ ಒಂದು ಲಿಸ್ಟ್ ಅನ್ನ ರಿಲೀಸ್ ಮಾಡುತ್ತೆ ಅಂತ ಅನ್ಕೊಂಡಿದ್ವಿ. ಇನ್ನೂ ಆಗಿಲ್ಲ. ರಾಜ್ ನ್ಯೂಸ್ ನಲ್ಲಿ ಸಂಪುಟ ರಚನೆಗೆ ಬಿಗ್ ಎಕ್ಸ್ಕ್ಲೂಸಿವ್. 16 ಜನ ಆಕಾಂಕ್ಷಿಗಳಿದ್ದಾರೆ. ಶಿವಸೈನ್ಯ ಕೈ ಯಾರಿಗೆಲ್ಲ ಎಂಟ್ರಿ. ಸಂಪುಟ ಸೇರೋದಕ್ಕೆ ನಾ ಮುಂದು ತಾ ಮುಂದು ಅಂತ ಲಾಬಿ ಮಾಡ್ತಾ ಇದ್ದಾರೆ. ಹಿರಿಯರಿದ್ದಾರೆ, ಹೊಸಬರಿದ್ದಾರೆ. ಅವರಿಂದ ದಿಲ್ಲಿಯ ಯಾತ್ರೆ ಮುಂದುವರಿತಾನೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡೋದಕ್ಕೆ ಈ ಸಂಪುಟ ವಿಚಾರ ಸಂಬಂಧ. ಆದರೆ ಅವರೊಟ್ಟಿಗೆ ಹಿರಿಯರು ಮತ್ತು ಹೊಸಬರು ನಮಗೂ ಕೂಡ ಚಾನ್ಸ್ ಕೊಡ್ಲಿ ಅನ್ನೋ ನಿಟ್ಟಿನಲ್ಲಿ ದಿಲ್ಲಿ ಯಾತ್ರೆಯನ್ನ ಕೈಗೊಳ್ತಾ ಇದ್ದಾರೆ. ಆದರೆ ಈ ಸಂಪುಟದ ಸರ್ಕಸ್ ಈಗಲೂ ಕೂಡ ಸಸ್ಪೆನ್ಸ್ ಆಗೇ ಮುಂದುವರಿತಾ ಇದೆ. ಇದರ ಜೊತೆಗೆ ಇನ್ನೊಂದು ನಾನು ಹೇಳ್ತಾ ಇದ್ನಲ್ಲ, ಸೋಮವಾರವೇ ಫೈನಲ್ ಆಗಬಹುದು ಈ ಒಂದು ಪಟ್ಟಿ ಅಂತ. ಸೊ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಇವತ್ತು ಅಥವಾ ಇವತ್ತು ಸಂಜೆ ಒಳಗಡೆನೆ ಟ್ರಬಲ್ ಶೂಟರ್ ಕ್ಯಾಬಿನೆಟ್ ಫೈನಲ್ ಆಗುತ್ತಾ ಹೀಗನ್ನುವಂತ ಪ್ರಶ್ನೆ. ಡೆವಲಪ್ಮೆಂಟ್ ಹಂಗೆ ಕಾಣಿಸ್ತಾ ಇದೆ. ಇವತ್ತೇ ಫೈನಲ್ ಆಗುತ್ತಾ ಟ್ರಬಲ್ ಶೂಟರ್ನ ಕ್ಯಾಬಿನೆಟ್ ಅನ್ನ ಫೈನಲ್ ಮಾಡಲೇಬೇಕು ಅಂತಾನೆ ಡೆಲ್ಲಿಗೆ ಹೋಗಿದ್ದಾರೆ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರು. ತಮ್ಮ ಬಳಗದ ಅತ್ಯಾಪ್ತರನ್ನ ಸಂಪುಟಕ್ಕೆ ಸೇರಿಸೋಕೆ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ಇಬ್ಬರು ಸರ್ಕಸ್ ಮಾಡ್ತಾ ಇದ್ದಾರೆ. ಸಚಿವರ ಲಿಸ್ಟ್ನೊಂದಿಗೆ ದಿಲ್ಲಿಗೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರು. ಮೊದಲ ಹಂತದಲ್ಲಿ 10 ಮಂದಿ ಕ್ಯಾಬಿನೆಟ್ ಸೇರೋದಂತೂ ಪಕ್ಕ. ಇದ್ರ ಬಗ್ಗೆನೇ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ನಿನ್ನೆ ಅಷ್ಟೇ. ಫಸ್ಟ್ ಲಿಸ್ಟ್ ಫೈನಲ್ಗೆ ಹೈಕಮಾಂಡ್ ನಾಯಕರು ಕಸರತ್ತು ಮಾಡ್ತಾ ಇದ್ದಾರೆ. ಸಿದ್ದು ಡಿಕೆ ಆಪ್ತರಲ್ಲಿ ಯಾರಿಗೆಲ್ಲ ಸಂಪುಟ ಸ್ಥಾನ ಕೊಡಬೇಕು ಅನ್ನೋದನ್ನ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಹೊಸ ಕ್ಯಾಬಿನೆಟ್ನಲ್ಲಿ ಎಷ್ಟು ಮಂದಿ ಹೊಸಬರಿಗೆ ಚಾನ್ಸ್ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ವರಿಷ್ಠರ ಜೊತೆ ಚರ್ಚೆ ಮಾಡ್ತಾರೆ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರು. ಇಬ್ಬರೂ ಕೂಡ ತಮ್ಮ ಅತ್ಯಾಪ್ತರ ಹೆಸರನ್ನ ಲಿಸ್ಟ್ನಲ್ಲಿ ನಮೂದಿಸಿ ತಗೊಂಡೋಗಿದ್ದಾರೆ ಹೈಕಮಾಂಡ್ ನಾಯಕರ ಜೊತೆಗೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಹೇಳಿ. ಆದರೆ ಅದರಲ್ಲಿ ಯಾರ್ಯಾರಿಗೆ ಸ್ಥಾನ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಲ್ಲ. ಇಬ್ಬರ ಲಿಸ್ಟ್ನಲ್ಲೂ ಸಚಿವಾಕಾಂಕ್ಷಿಗಳು ದಂಡೇ ಇದ್ದಾವೆ. ಹಾಗಾಗಿ ಇಬ್ಬರ ಲಿಸ್ಟ್ನಲ್ಲೂ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಯಾರಿಗೆ ಕೊಡಬೇಕು ಆ ಲಿಸ್ಟ್ನಲ್ಲಿ, ಯಾರನ್ನ ಕೈ ಬಿಡಬೇಕು ಆ ಲಿಸ್ಟ್ನಲ್ಲಿ, ಅದನ್ನ ತೀರ್ಮಾನ ಮಾಡೋದು ಹೈಕಮಾಂಡ್ ನಾಯಕರು. ರಾಹುಲ್ ಗಾಂಧಿ ಅವರಿಂದ ಹಿಡಿದು ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಎಲ್ಲರೂ ಕೂಡ ಕೂತ್ಕೊಂಡು ಇದ್ರ ಬಗ್ಗೆ ಸಮಾಲೋಚನೆ ಮಾಡಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಸಂಪುಟದಲ್ಲಿ ಯಾರ್ಯಾರನ್ನು ಸೇರಿಸ್ತಾರೆ ಅಂತ. ಮೊದಲ ಹಂತದಲ್ಲಿ 10 ಜನರ ಲಿಸ್ಟ್ ಅನ್ನ ಫೈನಲ್ ಮಾಡ್ತಾರೆ. ಇವತ್ತು ಸಂಜೆ ಅಷ್ಟರೊಳಗನೆ ಫೈನಲ್ ಆಗ್ಬೋದು ಮೋಸ್ಟ್ ಪ್ರಾಬಬ್ಲಿ. ಸೊ ಡೆಲ್ಲಿಗೆ ಹೋಗಿರೋದೇ ಫೈನಲ್ ಮಾಡೋದಕ್ಕೆ ಅಂತ ಹೇಳಿ. ಸೊ ಡಿ ಕೆ ಶಿವಕುಮಾರ್ ಅವರು ಬುಧವಾರ ಸಂಜೆ ಪದಗ್ರಹಣ ಮಾಡುವಂಥ ಸಂದರ್ಭದಲ್ಲಿ ಅದು ಆ ಲಿಸ್ಟ್ನಲ್ಲಿ ಫೈನಲ್ ಆಗುವಂಥ 10 ಜನರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನವನ್ನ ಸ್ವೀಕರಿಸೋ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗಾದರೆ ಸೆಕೆಂಡ್ ಲಿಸ್ಟ್ ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನೋ ಪ್ರಶ್ನೆಗೆ ಅದು ಕೂಡ ಸಸ್ಪೆನ್ಸ್ ಆಗಿ ಉಳ್ಕೊಂಡಿದೆ. ಮೋಸ್ಟ್ ಪ್ರಾಬಬ್ಲಿ 15 ರಿಂದ 1 ತಿಂಗಳ ಕಾಲಾವಕಾಶವನ್ನು ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳಬಹುದು. ಯಾಕೆಂದರೆ ಸಚಿವಾಕಾಂಕ್ಷಿಗಳ ದಂಡೇ ಇರೋದ್ರಿಂದಾಗಿ, ಜೊತೆಗೆ ಮುಂಬರುವ 2028ರ ವಿಧಾನಸಭಾ ಎಲೆಕ್ಷನ್ನ ದೂರದೃಷ್ಟಿಯೊಂದಿಗೆ ಯಾರ್ಯಾರಿಗೆ ಕೊಡಬೇಕು, ಯಾರ್ಯಾರನ್ನ ಈ ಲಿಸ್ಟ್ನಿಂದ ಕೈ ಬಿಡಬೇಕು ಅಂಥೇಳಿ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಬಟ್ ಆ ಸಸ್ಪೆನ್ಸ್ ಆಗಿ ಉಳ್ಕೊಂಡಿದೆ ಇಲ್ಲಿಯ ತನಕ. ಹೇಳಿದ್ನಲ್ಲ, ಮೋಸ್ಟ್ ಪ್ರಾಬಬ್ಲಿ ಇವತ್ತು ಸಂಜೆನೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗಿದಾರಲ್ಲ ಲಿಸ್ಟ್ ಇಟ್ಕೊಂಡು, ಅದರಲ್ಲಿ 10 ಜನರ ಲಿಸ್ಟನ್ನು ಫೈನಲ್ ಮಾಡುವ ಸಾಧ್ಯತೆ ಇದೆ. ಅದನ್ನು ಹೈಕಮಾಂಡ್ ನಾಯಕರೇ ಪ್ರಕಟ ಮಾಡೋ ಸಾಧ್ಯತೆಯೂ ಇದೆ. ಆದರೆ ಇಲ್ಲಿ ಸಚಿವಾಕಾಂಕ್ಷಿಗಳಿಗೆ ಯಾರಿಗೆ ಸಿಹಿ ಸಿಗುತ್ತೆ, ಯಾರಿಗೆ ಕಹಿ ಸಿಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಚಿವಾಕಾಂಕ್ಷಿಗಳು ಏನಾದರೂ ಸಚಿವ ಸ್ಥಾನ ಸಿಕ್ಕಲಿಲ್ಲ ಅನ್ನೋದಾದರೆ ಅವರ ಮುಂದಿನ ನಡೆಯ ಬಗ್ಗೆಯೂ ಕೂಡ ಹಲವು ಚರ್ಚೆಗಳಾಗುತ್ತೆ. ಬಹಳ ಹಿರಿಯರಿಗೆ ಕೊಕ್ಕೊಡೋ ಸಾಧ್ಯತೆಯೂ ಕೂಡ ಇದೆ. 2-3 ಬಾರಿ ಮಿನಿಸ್ಟರ್ ಆಗಿದ್ದವರು ಅಥವಾ ಈ ಹಿಂದೆ ಸಿದ್ದು ಸಂಪುಟದಲ್ಲಿದ್ದಂತಹ ಸಚಿವರುಗಳನ್ನು ಕೈ ಬಿಡಬೇಕು ಅನ್ನೋದು ಇರುತ್ತೆ. ಎಲ್ರಿಗೂ ಮಣೆ ಹಾಕೋದಕ್ಕಾಗೋದಿಲ್ಲ. ಮಿಕ್ಸ್ಡ್ ಸಂಪುಟವನ್ನು ರಚನೆ ಮಾಡಬೇಕಾಗುತ್ತೆ. ಅದರಲ್ಲಿ ಹಿರಿಯರಿರ್ತಾರೆ, ಹೊಸಬರು ಇರ್ತಾರೆ, ಹಲವು ಬಾರಿ ಶಾಸಕರಾದಂಥ ಮಂತ್ರಿಗಿರಿ ಸಿಕ್ಕದೇ ಇರುವಂಥ ಆಕಾಂಕ್ಷಿಗಳು ಇರ್ತಾರೆ.